ಇಲ್ಲಿ ನೋಡಿ ನಾನು ಅಗಸೆ ಬೀಜಗಳನ್ನು ತೊಗೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಅಗಸಿ ಅಂತ ಕರಿತೀವಿ. ಇದರ ಚಟ್ನಿ ಪುಡಿ ಮಾಡ್ಕೊಂಡಿರ್ತೀವಿ ರೀ ನಾವು. ಮತ್ತು ಇದಕ್ಕೆ ನಾವು ಅಗಸೆ ಹಿಂಡಿ ಅಂತ ಕರಿತೀವಿ. ಕೆಲವೊಬ್ಬರು ಇದರದ್ದು ಚಿಕ್ಕಿನೂ ಮಾಡಿರ್ತಾರೆ. ನಾನು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು. ಇವತ್ತು ನಾನು ಈ ರೆಸಿಪಿಯಲ್ಲಿ ಈ ಅಗಸೆ ಬೀಜಗಳನ್ನ ಬಳಸ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟೇ ಬಳಸ್ತೀನಿ ರೀ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇಲ್ಲಿ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಈ ದಪ್ಪ ಕಡಲೆ ಅಥವಾ ಚನಾನ ರಾತ್ರಿನೇ ನೆನೆಸ್ಬಿಟ್ಟಿದ್ದೀರಿ. ಇದನ್ನು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಒಂದು 5 ಸೀಟಿನ ತೊಗೊಂಡಿದ್ದೀನಿ ರೀ. ಈಗ ನೋಡಿರಿ ಈ ಕಡಲೆ ಕಾಳನ್ನ ಏನಾಗೈತಿ ಚೆನ್ನಾಗಿ ನೆಂದವ. ಇಲ್ಲಾಂದ್ರೆ ಇನ್ನೊಂದು ಕಪ್ ಕಡಲೆ ಬರ್ತದಲ್ಲ ಅದನ್ನಾದ್ರೂ ತೊಗೋಬೋದು. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ ಇದನ್ನು ತುಂಬ ಪ್ರೋಟೀನ್ ಇರುವಂಥದ್ದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರೀ ಇದನ್ನು. ನೋಡಿ ಈಗ ಇದು ಗ್ರೈಂಡ್ ಆಗ್ಯದ ರೀ. ನೋಡಿ ಫಸ್ಟ್ ಇದನ್ನು ನೀರು ಹಾಕಿದ್ದೀನಿ, ಹಾಗೆ ಗ್ರೈಂಡ್ ಮಾಡ್ಕೊಂಡೀನಿ ರೀ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಹೆಸರು ಕಾಳಿನ ಮೊಳಕೆ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ 1 ಬಟ್ಲು ಕಡಲೆಕಾಳು, 1 ಬಟ್ಲಾಗಷ್ಟೇ ಹೆಸರು ಮೊಳಕೆಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಹಾಗೆ ಗ್ರೈಂಡ್ ಮಾಡಿ ಒಂದು 2 ಸ್ಪೂನು 3 ಸ್ಪೂನು ಆಗಷ್ಟು ಅಷ್ಟನ್ನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಏನು ಬೇಡ್ರಿ, ಸ್ವಲ್ಪ ತರಿ ತರಿ ಇದ್ರೂ ನಡೀತದೆ ರೀ. ನೋಡಿ ಸ್ವಲ್ಪ ತರಿ ತರಿ ಕಾಣಂತದೆ ಇದೇ ಥರ ಅಷ್ಟೇ, ತುಂಬಾ ನೀರು ಹಾಕಬೇಡ್ರಿ. ಒಂದು 3 ಸ್ಪೂನ್ ಆಗಷ್ಟು ಅಷ್ಟೇ ನೀರನ್ನು ಹಾಕೊಂಡ್ಬಿಟ್ಟು ಓಪನ್ ಮಾಡಿ ಸ್ಪೂನಿಂದ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೇನೆ ರೀ. ನೋಡಿ ತುಂಬ ಹೆಲ್ದಿ ಮತ್ತು ಪ್ರೋಟೀನ್ ಇರುವಂಥ ಪ್ರೋಟೀನ್ ರೆಸಿಪಿ ಅಂತಲೂ ನೀವು ಕರಿಬೋದು ರೀ. ಡಯಟ್ ಮಾಡೋರು ಅಥವಾ ವೆಯ್ಟ್ ಲಾಸ್ ಮಾಡೋರು ಈ ರೀತಿ ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲಿ 1 ಸ್ಪೂನ್ ಆಗಷ್ಟೇ ಅಗಸೆ ಬೀಜಗಳನ್ನ ಹಾಕ್ತಾಯಿದ್ದೀನಿ. ಅಗಸೆ ಬೀಜ ಇದು ಹುರಿದಿಲ್ಲ ರೀ, ಹಾಗೆ ಅದ. ಮತ್ತು ಹಾಗೆ ತಿನ್ನಂದ್ರೆ ತಿನ್ನೋಕ್ಕಾಗಲ್ಲ, ಈ ರೀತಿ ರೆಸಿಪಿಯಲ್ಲೂ ಇದನ್ನು ಹಾಕೋಬೋದು ರೀ. ನೋಡಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ, ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ, ನಿಂಬೆ ರಸನ ಹಾಕ್ಬೋದು, ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದನ್ನ ಖಾರ ನೋಡಿ ಹಾಕೋರಿ. ಬೈಂಡಿಂಗ್ ಸಲುವಾಗಿ ನಾನು ಇಲ್ಲಿ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಇದನ್ನು 2 ರೀತಿಯೂ ತಿನ್ಬೋದು. ನೋಡಿ 2 ರೀತಿ ಮಾಡಿ ತೋರಿಸ್ತೀನಿ, ನಿಮಗೆ ಯಾವ ರೀತಿ ಇಷ್ಟ ನೋಡಿರಿ. ಇದೇ ರೀತಿ ಇಷ್ಟ ಮೆತ್ತಗಿದ್ರೆ ಸಾಕ್ರಿ. ಈಗ ನೋಡಿ ಈಗ ಸಣ್ಣ ಸಣ್ಣ ಕಟ್ಲೆಟ್ಗಳನ್ನ ಮಾಡ್ಕೊತೀನಿ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿ, ತುಂಬ ಸ್ವಲ್ಪ ದಪ್ಪ ಇರಬಾರ್ದು ಈ ಕಟ್ಲೆಟ್ನು, ತಿನ್ನೋಕೆ ಟೇಸ್ಟ್ ಹತ್ತೋದಿಲ್ಲ, ತೆಳುವಾಗಿಯೇ ಇರಬೇಕು ರೀ. ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ತಾಯಿದ್ದೀನಿ. ನೀವು ಇನ್ನೊಂದು ಸ್ಪೂನ್ ಬೇಕಂದ್ರೂ ಅಗಸೆಯನ್ನು ಹಾಕೋಬೋದು ರೀ, ಅಗಸೆ ಬೀಜಗಳನ್ನ. ನೋಡಿ ಇದೇ ರೀತಿಯೇ ಒಂದು 4-5 ರೆಡಿ ಮಾಡ್ಕೊತೀನಿ. ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟೀನಿ. ನೋಡಿರಿ ಅತಿ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿ ಮಾಡ್ತಾ ಇರುವಂಥ ರೆಸಿಪಿ ರೀ ಇದನ್ನು. ಆಲ್ರೆಡಿ ಪ್ಯಾನಿಗೆ 1 ಸ್ಪೂನ್ ಆಗಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಪ್ಯಾನ್ದಲ್ಲಿ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಈ ರೀತಿ ತಟ್ಟಿಬಿಟ್ಟು ತೊಗೋತೀನಿ ರೀ. ಅಂದರೆ ನೋಡಿರಿ ಅದು ತೆಳ್ಳಗಿರಲಿ, ದಪ್ಪ ಇರೋದು ಬೇಡ. ದಪ್ಪ ಇದ್ರೆ ಚೆನ್ನಾಗತ್ತಲ್ಲ ರೀ ಇದು. ನೋಡಿ ಇನ್ನೊಂದು ಸ್ವಲ್ಪ ಈ ರೀತಿ ತಟ್ಟಿಬಿಟ್ಟು ತೊಗೊಂಡಿದ್ದೀನಿ ಪ್ಯಾನ್ದಲ್ಲಿ. ಒಂದೇ 1 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಎಣ್ಣೆನೇ ಬೇಡ ಅಂದ್ರೆ ನೀವು ಬೆಣ್ಣೆಯಲ್ಲೇ ಆದ್ರೂ ಇದನ್ನೇನು ಮಾಡ್ಬೋದು, ಬೇಯಿಸ್ಬಿಟ್ಟು ತೊಗೋಬೋದು. ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡು, ನಾನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡೆ. ನೋಡಿ ಒಂದು ಸೈಡ್ ಬೇಯ್ದ್ಮೇಲೆ ಮತ್ತೆ ಇರಬೇಡಿ. ಇಲ್ಲ ತುಂಬಾ ಹೊರಗಿನ ಲೇಯರ್ ಕ್ರಿಸ್ಪಿ ಬೇಕಂದ್ರೆ ನೀವು ಒಂದು 2 ಸ್ಪೂನ್ ಆಗಷ್ಟು ಇಲ್ಲಿ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನಾದ್ರೂ ಹಾಕ್ಬೋದು. ನೋಡಿ 2 ಸೈಡ ಚೆನ್ನಾಗಿ ಬೇಯಲಿರಿ. ನೋಡಿ 2 ಸೈಡ ಚೆನ್ನಾಗಿ ಬೇಯ್ದಾವ. ಈ ರೀತಿ ಮಾಡಿ ನೀವು ಇದನ್ನು ಹೆಲ್ದಿ ಬ್ರೇಕ್ಫಾಸ್ಟೂ ಮಾಡ್ಕೋಬೋದು. ನೋಡಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ನೋಡಿ 2 ಸೈಡ ಚೆನ್ನಾಗಿ ಬೇಯ್ದವ್ರಿ. ನೋಡಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿಟ್ಟೇ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊರಿ. ನೋಡಿ ಈ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತೊಗೊಂಡ್ರಿ. ನೋಡಿ ಇದನ್ನು ಬಿಸಿ ಬಿಸಿ ಹೀಗೇನೋ ಸಾಸ್ ಜೊತೆನೂ ತಿನ್ಬೋದು. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಅಥವಾ ನೀವು ಸಾಸ್ ಬೇಡ ಇದನ್ನು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು, ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಚೆನ್ನಾಗಿರ್ತದೆ ರೀ. ನೋಡಿ ಇದೇ ರೀತಿಯೇ ತಿನ್ಬೋದು. ನಾನು ಇನ್ನೊಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದನೇ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಒಂದು ಚಾಟನ್ನು ಮಾಡಿ. ಇಲ್ಲ ನಾವು ವೆಯ್ಟ್ ಲಾಸ್ ಮಾಡೋರು ಬೇಗನೆ ತಿಂತೀವಿ ಸಾಯಂಕಾಲ ಅಂದ್ರೆ ಈ ರೀತಿಯೂ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ರೀ. ಇದಕ್ಕೊಂದು ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ. ನೋಡಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ, ಇದು ಕೊತ್ತಂಬರಿ ಮತ್ತು ಪುದೀನ ಚಟ್ನಿ ಆದರೆ ಇದು ಸ್ವಲ್ಪ ಸ್ವೀಟ್ ಚಟ್ನಿ. ನೋಡಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ.
ನೋಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ರಿ. ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೀಟ್ರೂಟನ್ನಾದ್ರೂ ಹಾಕ್ಬೋದು ರೀ. ಸ್ವಲ್ಪ ದಾಳಿಂಬೆ ಕಾಳನ್ನು ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಒಂದು ಸಲ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ನಾನು ಇಲ್ಲಿ ನೋಡಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಾಟ್ ಮಸಾಲನೂ ಹಾಕ್ತಾಯಿದ್ದೀನಿ. ಇದು ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಚಾಟ್ ರೀ. ಇಲ್ಲ ಮಕ್ಳಿಗೆ ಕೊಡ್ತಾ ಇದ್ದೀರಿ ಅಂದ್ರೆ ನೋಡಿ ಈ ರೀತಿ ಹೆಲ್ದಿನೇ ಬೇಕು ನಮಗೇನು ಬೇಡ ಕರ್ತಿರೋದು ಅಂದ್ರೆ ನಡೀತದೆ ರೀ. ಸ್ವಲ್ಪ ಮಕ್ಕಳಿಗೆ ಕೊಡ್ತಿದ್ರು ಇನ್ನೊಂದು ಸ್ವಲ್ಪ ನೀವು ಈ ರೀತಿ ಜೀರೋ ಸೈಜ್ ಶೇಪ್ ಅಥವಾ ಪರ್ಸನ್ನು ಹಾಕಿಬಿಟ್ಟು ಕೊಡ್ಬೋದು ರೀ. ನೋಡಿ ಆಲೂಗಡ್ಡೆಯನ್ನು ಬಳಸ್ತೇನೆ ಮಾಡಿರುವಂಥ ಟೇಸ್ಟಿಯಾಗಿರುವಂಥ ಚಾಟ್ ರೆಸಿಪಿ ರೀ. ನೋಡಿ ತುಂಬಾ ಚೆನ್ನಾಗಿ ಬಂದದ ರೀ. ನೋಡಿ ಇದನ್ನು ನೀವು ಬ್ರೇಕ್ಫಾಸ್ಟಿಗಾದರೂ ತಿನ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ತಿನ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.